ಈ ವಕ್ಫ್ ಇಲಾಖೆಯಲ್ಲಿ ಅಂದಾಜು ಎಷ್ಟು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿರಬಹುದು? ವಕ್ಫ್ ಆಸ್ತಿಗಳ ಮೇಲೆ ಎಲ್ಲೆಲ್ಲ ಅತಿಕ್ರಮಣಗಳು ನಡೆದಿದೆ, ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅದರ ಬಗ್ಗೆ ಹೇಳೋದಾದರೆ, ಮತ್ತೊಂದು ಈ ಆಸ್ತಿಯನ್ನು ಮರಳಿ ಪಡೆಯಲು ಇರುವಂತಹ ಮಾರ್ಗಗಳೇನು? ಅದೇ ರೀತಿ ವಕ್ಫ್ ಸೊತ್ತನ್ನು ಮುಸ್ಲಿಂ ಸಮುದಾಯ ಯಾವೆಲ್ಲ ರೀತಿಯಲ್ಲಿ ಸದ್ಬಳಕೆ ಮಾಡಬಹುದು ಎಂಬುದರ ಬಗ್ಗೆ ಹೇಳೋದಾದರೆ ಸರ್. ನನ್ನ ಹತ್ರ ನಿಖರವಾದ ಮಾಹಿತಿ ಇವತ್ತು ನನ್ನ ಹತ್ರ ಇಲ್ಲ. ಆದರೆ ಕೋಟ್ಯಾಂತರ ರೂಪಾಯಿಯ ವಕ್ಫ್ನ ಆಸ್ತಿ ಭೂಕಬಳಿಕೆ ಆಗಿದೆ. ಬೇರೆ ಬೇರೆಯವರು ಎನ್ಕ್ರೋಚ್ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಏನು ಅನ್ವರ್ ಮಾಣಿಪ್ಪಾಡಿ ಏನು ವರದಿ ಮಂಡನೆ ಮಾಡಿದರು, ಅದರಲ್ಲಿ ಸರಿಸುಮಾರು ಒಂದು 2 ಲಕ್ಷ ಕೋಟಿ ಏನೋ ಅವ್ಯವಹಾರ ಆಗಿದೆ ಅನ್ನೋಂಥ ರೀತಿಯಲ್ಲಿ ಅವರು ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಹಲವಾರು ಮುಸ್ಲಿಂ MLAಗಳ ಗಣ್ಯರ ಹೆಸರನ್ನು ಕೂಡ ಹೆಸರಿಸಿದರು. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ಒಂದು ಯಾವ ಪಕ್ಷಗಳು ರಾಜಕೀಯ ಅಧಿಕಾರದಲ್ಲಿರ್ತದೆ ಆ ಪಕ್ಷಗಳ ವ್ಯಕ್ತಿಗಳಾಗಿರ್ತದೆ ಅಲ್ಲಿ ವಕ್ಫ್ ಬೋರ್ಡ್ನ ಒಂದು ನಿಯಂತ್ರಣವನ್ನು ಹೊಂದೋದು. ಅದಲ್ಲದೆ ಸಮುದಾಯದ ಬಗ್ಗೆ ಕಾಳಜಿ ಇರುವವರು, ಜನಪರ ಒಳಗಿರುವವರು, ಒಂದು ಇಖಲಾಸ್ ಇರುವಂತಹ ವ್ಯಕ್ತಿಗಳು ಅಲ್ಲಿಗೆ ಹೋಗದ ಕಾರಣ ಈ ರೀತಿಯ ದುರುಪಯೋಗ ಆಗ್ತದೆ. ಕೆಲವೊಮ್ಮೆ ಒಂದು ಒಳಗಡೆನ ಸೆಟ್ಟಿಂಗ್ ಇರ್ತದೆ. ಒಂದು ಬಿಲ್ಡಿಂಗಿಗೆ ಅದರ ನಿಜವಾಗಲೂ ಮಾರ್ಕೆಟ್ ವ್ಯಾಲ್ಯೂಯಲ್ಲಿ 1 ಲಕ್ಷ ಬಾಡಿಗೆ ಇದ್ದರೆ ಇವರು ಆ ಬಾಡಿಗೆದಾರ ಜೊತೆ ಸೆಟ್ಟಿಂಗ್ ಮಾಡ್ತಾರೆ. ಯಾರು ವಕ್ಫ್ ಬೋರ್ಡಲ್ಲಿ ಇರ್ತಾರೆ ಅವರು ಸೆಟ್ಟಿಂಗ್ ಮಾಡಿಕೊಂಡು ಒಂದು ಕೆಲಸ ಮಾಡಿ, ನೀವು 50,000 ನೀವು ಬಾಡಿಗೆಗೆ ನಿಮಗೆ ಮಾಡಿಕೊಡ್ತೇನೆ, ನಮಗೆ ತಿಂಗಳಿಗೆ 25,000 ಕೊಡಿ ಅಂತ. ಅವನೇನು ವಹಿಸ್ತಾನೆ, 1 ಲಕ್ಷ ಇರೋದು ನನಗೆ 25,000 ಬಾಕಿ ಆಗ್ತಾರಲ್ಲ ಅಂತ ಹೇಳಿದ್ರು. ಹಾಗಾಗಿ ವಕ್ಫಿಗೆ ಆವತ್ತು ಒಂದು 50,000 ಪ್ರತಿ ತಿಂಗಳು ನಷ್ಟ ಆಗ್ತದೆ. ಈ ರೀತಿ ಮೊದಲು ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ 2013 ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ ವಕ್ಫ್ ಆಸ್ತಿ ಮಾರಾಟಕ್ಕೆ ಅವಕಾಶ ಇತ್ತು. ಆ ಸಂದರ್ಭದಲ್ಲಾಗಿರ್ತದೆ ಮುಂಬೈನ ಆ್ಯಂಟಿಲಾ ಏನು ಅಂಬಾನಿಯ ಮನೆ ಇದೆ, ಅದು ಆ ಲಕ್ಷಾಂತರ ಕೋಟಿ ವ್ಯಾಲ್ಯೂ ಇರುವಂಥದ್ದು ಆ ಮನೆ ಅವರಿಗೆ ಮಾರಾಟ ಆಗಿರುವಂಥದ್ದು. ಅಲ್ಲೂ ಕೂಡ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳಿದೆ. ಈ ರೀತಿ ಹಲವು ಲಕ್ಷ ಕೋಟಿಗಳ ವ್ಯವಹಾರ ನಡೆದಿದೆ. ಅದಕ್ಕೆ ಬೇರೆ ಯಾರನ್ನೂ ಹೊಣೆ ಮಾಡಲಿಕ್ಕೆ ಆಗೋದಿಲ್ಲ. ಮುಸ್ಲಿಂ ಸಮುದಾಯದ ನಾಯಕರು ಯಾರು ಈ ಜವಾಬ್ದಾರಿಯನ್ನು ಹೊತ್ತಿದ್ರು, ಅದು ವಕ್ಫ್ ಬೋರ್ಡ್ನಲ್ಲಿರುವ ಜನರಿರ್ಬೋದು, ಮುತವಲ್ಲಿಗಳಿರ್ಬೋದು, ಅಥವಾ ರೆಪ್ರೆಸೆಂಟೇಷನ್ ಇರ್ಬೋದು, ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ದೊಡ್ಡ ಅನ್ಯಾಯ. ಈ ರೀತಿ ಮೊನ್ನೆ ಮೈಸೂರಿನಲ್ಲಿ ಒಂದು 3 ಎಕರೆ ಒಂದು ಇದನ್ನು ಕಬಳಿಸಿದ್ದಾರೆ. ಅದು ಈಗ ಕೋರ್ಟ್ನಲ್ಲಿದೆ, ಹೋರಾಟ ನಡೀತಿದೆ. ಈ ರೀತಿ ಹಲವು ಪ್ರಕರಣಗಳಿದೆ. ನಾನು ಹೇಳ್ತಾ ಹೋದರೆ ಇದೊಂದು ಬೇರೆಯೇ ಒಂದು ಸಬ್ಜೆಕ್ಟ್, ಒಂದು ಸುದೀರ್ಘವಾದಂಥ ಒಂದು ಸಬ್ಜೆಕ್ಟ್ ಆಗಿರ್ತದೆ. ನಿಜಕ್ಕೂ ಕೂಡ ಇದೆಲ್ಲವನ್ನು ಒಂದು ಇಚ್ಛಾಶಕ್ತಿ ಇದ್ದರೆ, ಸರಿಯಾದಂತಹ ಫಾಲೋಅಪ್ ಇದ್ದರೆ, ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದರೆ ರಿಲ್ವಾನ್ ಅವರೇ, ಈಗ ವಕ್ಫ್ ಟ್ರಿಬ್ಯುನಲ್ಗಳಲ್ಲಿ 40,951 ಕೇಸ್ಗಳು ಪೆಂಡಿಂಗ್ ಇದೆ ವಕ್ಫ್ ಟ್ರಿಬ್ಯುನಲಲ್ಲಿ. ಹಾಗಾಗಿ ಇಂಥ ಕೇಸ್ಗಳನ್ನೆಲ್ಲ ಸರಿಯಾಗಿ ಇತ್ಯರ್ಥಪಡಿಸುವಂಥದ್ದು ಮತ್ತು ಒಳ್ಳೆಯ ಅಡ್ವೊಕೇಟನ್ನು ನೇಮಿಸೋದು ಮತ್ತು ಈ ನಮ್ಮ ಏನು ವಕ್ಫ್ ಬೋರ್ಡ್ನ ಜನರಿದ್ದಾರೆ, ಮುತವಲ್ಲಿಗಳಿದ್ದಾರೆ, ಇದನ್ನೆಲ್ಲ ಸರಿಯಾಗಿ ಫಾಲೋಅಪ್ ಮಾಡುವಂಥದ್ದು ಈ ರೀತಿ ನಡೀತದೆ. ಇತ್ತೀಚೆಗೆ ನಾವು ನೋಡಿರ್ಬೋದು, ರಾಯಚೂರಿನಲ್ಲಿ ಕೂಡ ಒಂದು ದೊಡ್ಡ ವಕ್ಫ್ ಪ್ರಾಪರ್ಟಿಯನ್ನು ಈ ರೀತಿ ವಂಚನೆಯಿಂದ ಕಬಳಿಸಿ ಅಲ್ಲಿ ಲೇಔಟ್ ಮಾಡ್ತಾಯಿದ್ರೆ SDP ಅದರ ಹೋರಾಟವನ್ನು ತೆಗೆದುಕೊಂಡಿದೆ. ಇದೆಲ್ಲವೂ ಕೂಡ ಈ ಹಗರಣಗಳು ಇದೆ. ನಾನು ಈಗಾಗಲೇ ಹೇಳಿದಾಗ ಇದೊಂದು ರಾಜಕೀಯ ಚರ್ಚೆ ಆಗ್ಬೋದು. ಎಲ್ಲೆಲ್ಲ ವಕ್ಫ್ ಆಸ್ತಿ ಲೂಟಿ ಆಗಿದೆ, ಏನೇನಾಗಿದೆ ಅನ್ನೋದು ಅದು ಬೇರೆ ಒಂದು ಸಬ್ಜೆಕ್ಟ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಬೇಕಾದರೆ ಅದನ್ನು ಚರ್ಚೆ ಮಾಡ್ಬೋದು. ಇನ್ನು ನಿಮ್ಮ ಪ್ರಶ್ನೆಯಲ್ಲಿ ಇನ್ನೊಂದು ಉಪಪ್ರಶ್ನೆ ಇತ್ತು, ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಬಗ್ಗೆ. ನಿಜಕ್ಕೂ ಕೂಡ ಬಹಳ ಬೇಸರ ಆಗ್ತದೆ ರಿಲ್ವಾನ್. ಏನು ಅಂತ ಹೇಳಿದ್ರೆ, ನಮಗೆ ಅಲ್ಲಾಹು ರಬ್ಬುಲ್ ಇಜ್ಜತ್ ಇಷ್ಟು ದೊಡ್ಡ ನ್ಯಾಮತನ್ನು ಕೊಟ್ಟ. ಭಾರತದ ಆರ್ಮಿ, ಭಾರತದ ರೈಲ್ವೆ ಬಿಟ್ಟರೆ 3ನೇ ಅತಿ ದೊಡ್ಡ ಒಂದು ಪ್ರಾಪರ್ಟಿಯನ್ನು ಕೊಟ್ಟ. ಅದು ಅಲ್ಲಾಹನ ನ್ಯಾಮತ್ತಾಗಿರ್ತದೆ. ಆದರೆ ದುರಾದೃಷ್ಟ ಆಗ್ತದೆ, ತುಂಬ ವಿಷಾದ ಆಗ್ತದೆ ನನಗೆ. ಅಷ್ಟು ದೊಡ್ಡ ಒಂದು ಆಸ್ತಿಯನ್ನು ಮುಸ್ಲಿಂ ಸಮುದಾಯದ ಉದ್ಧಾರಕ್ಕಾಗಿ ಬಳಸೋಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಈ 7 ಸ್ವಾತಂತ್ರ್ಯ ನಂತರದ ಒಂದು 7 ದಶಕದಲ್ಲಿ ಅಂಥೇಳಿ ಬೇಸರ ಆಗ್ತದೆ. ಇದಕ್ಕೆ ಕಾರಣ ನಾವೇ. ಏನಾಗ್ತದೆ ಅಂದರೆ, ಆಕಾಶ ನೋಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳ್ತದಲ್ಲ, ಹಾಗೆ
ನಾವು ಯಾರು ನಮ್ಮ ನಾಯಕರು ಅಂತ ಹೇಳಿ ಭರವಸೆ ಇಟ್ಟು ಯಾರಿಗೆ ಮತ ಕೊಟ್ಟು ಗೆಲ್ಲಿಸಿದವೋ, ಯಾರನ್ನು ಆಯ್ಕೆ ಮಾಡಿದವೋ, ಯಾರನ್ನು ನಾವು ನಾಯಕರನ್ನು ನಂಬಿಕೊಂಡ್ರೆ ಅವರು ಈ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅನ್ನೋಂಥ ನಿರ್ವಾಹ ಇಲ್ಲ. ಯಾರಿಗಾದರೂ ಈ ಗ್ರೂಪ್ನಲ್ಲಿ ಬೇಸರ ಆದರೂ ಪರವಾಗಿಲ್ಲ, ಮಜೀದ್ ಸಾಬ್ ರಾಜಕೀಯ ಮಾಡ್ತಾರೆ, ನಿಜವಾಗ್ಲೂ ರಾಜಕೀಯದ ವಿಷಯ ಅಲ್ಲ ಇದು. ಈ ಸಮುದಾಯದ ದುರಂತ ನಮ್ಮ ಸಮುದಾಯಕ್ಕೆ ಇಷ್ಟು ದೊಡ್ಡ ಅಲ್ಲಾಹನ ನಿಯಮತ್ತು ಕೊಟ್ಟಿದ್ರು ಕೂಡ ಅದನ್ನು ನಾವು ಸದುಪಯೋಗ ಪಡಿಸಲಿಲ್ಲ ಅನ್ನುವಂಥದ್ದು ದುರಂತ. ಮತ್ತು ಏನಾಗ್ತಾ ಇದೆ ಅಂತ, ವಕ್ಫ್ ಪ್ರಾಪರ್ಟಿ ಅನ್ನುವಂಥದ್ದು ಬರೀ ಏನು ಅಂತಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟುವಂಥ. ಉದಾಹರಣೆಗೆ ಮೈಸೂರು ನಗರದಲ್ಲಿ ಸಾಕಷ್ಟು ಪ್ರಾಪರ್ಟಿಗಳಿದೆ. ನಾನು ಆ ವಕ್ಫ್ ಬೋರ್ಡ್ನ ಜನರಿಗೆ ಹೇಳ್ತೇನೆ, ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೇನೆ, ಯಾಕೆ ಇಷ್ಟು ಕಾಂಪ್ಲೆಕ್ಸ್ ಮಾಡಿ ಏನು ಮಾಡ್ತೀರಿ? ಇದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿ, ಪಾಲಿಟೆಕ್ನಿಕ್ ಕಟ್ಟಿ, ನರ್ಸಿಂಗ್ ಕಾಲೇಜ್ ಕಟ್ಟಿ, ಕಾಲೇಜ್ಗಳು ಈ ರೀತಿ ಹಾಸ್ಟೆಲ್ಗಳನ್ನ ಕಟ್ಟಿ ಅಂತ ಹೇಳಿದರೆ ಅವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋದು, ಅವರಿಗೆ ಬೇಕಾದವರಿಗೆ ಅಂಗಡಿ ಕೊಡೋದು, ಅದರಲ್ಲಿ ದೊಡ್ಡ ಒಂದು ದುಡ್ಡು ಹೊಡೆಯೋದು, ಇದೇ ಇರುವಂಥದ್ದು. ಅಂದರೆ ಭ್ರಷ್ಟಾಚಾರಿಗಳು, ಸ್ವಜನ ಪಕ್ಷಪಾತಿಗಳು ತುಂಬಿಕೊಂಡಿರೋದ್ರಿಂದ ಇದೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವಜನತೆ ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು, ವಿದ್ಯಾರ್ಥಿಗಳು ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು. ಯುವಜನತೆ ಮತ್ತು ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನನ್ನೂ ಕೂಡ ಮಾಡ್ಬೋದು. ಹಾಗಾಗಿ ನಮ್ಮ ಕಣ್ಣ ಮುಂದೆಯೇ ನಮ್ಮ ಆಸ್ತಿ, ನಮ್ಮ ವಕ್ಫ್ ಆಸ್ತಿ, ಅಲ್ಲಾಹನಿಗೆ ಸಮರ್ಪಿಸಲ್ಪಟ್ಟ ಆಸ್ತಿ ಲೂಟಿ ಹೊಡಿಬೇಕಾದ್ರೆ, ನಮ್ಮ ಕಣ್ಣ ಮುಂದೆ ಅನ್ಯಾಯ ಮಾಡಬೇಕಾದ್ರೆ ನಾವು ಕಣ್ಣು ಮುಚ್ಚಿ ಕೂರಬಾರ್ದು. ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾ, ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿರುವಂತಹ ವಕ್ಫ್ ಕಾಯ್ದೆಯ ಹಿಂದಿರುವಂತಹ ದುರುದ್ದೇಶ ಮತ್ತು ಇದರ ಗಂಭೀರತೆ ಮತ್ತು ಅದರಿಂದ ಉಂಟಾಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರಿ ಸರ್. ನಿಜಕ್ಕೂ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ನಮ್ಮ ಮುಂದಿಟ್ಟಿದ್ದೀರಿ. ನಿಜಕ್ಕೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಮೂಲಕ ಸಮಾಜವನ್ನು ಎಚ್ಚರಿಸುವಂತಹ, ಜಾಗೃತಗೊಳಿಸುವಂತಹ ಪ್ರಯತ್ನ ಕೂಡ ತಾವು ಮಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ವಿಷಯ ಮಂಡಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಚರ್ಚಾಕೂಟದಲ್ಲಿ ನಮ್ಮ ಸಂದೇಶವನ್ನು ಕೇಳಿದಂತಹ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಚರ್ಚಾಕೂಟವನ್ನು, ಈ ಒಂದು ಚರ್ಚಾ ಡಿಬೇಟ್ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.